ಡೈನೋಸಾರ್ಗಳ ನಾಶದ ಕಾರಣಗಳು ಸುಮಾರು 66 ಕೋಟಿ ವರ್ಷಗಳ ಹಿಂದೆ ಕ್ರೆಟೇಷಿಯಸ್ ಅವಧಿಯ ಕೊನೆ ಭಾಗದಲ್ಲಿ ಸಂಭವಿಸಿದವು. ಮುಖ್ಯವಾಗಿ, ಜಗತ್ತಿನಲ್ಲಿ ಬೃಹತ್ ಪ್ರಮಾಣದ ಆಸ್ಟರಾಯ್ಡ್ ಅಥವಾ ಕಮೆಟ್ ಹಿತವಾದ ಪರಿಣಾಮದಿಂದ ಡೈನೋಸಾರ್ಗಳು ನಾಶವಾದುದಾಗಿ ಹರಟೆಯಾಗಿದೆ. ಈ ಕೆಳಗಿನ ರೀತಿಯಲ್ಲಿ ಇದು ಸಂಭವಿಸಬಹುದು. 1. ಆಸ್ಟರಾಯ್ಡ್ ಪ್ರಭಾವ. ಸುಮಾರು 10 ಕಿಮಿ 6 ಮೈಲು ವ್ಯಾಪ್ತಿಯ ಬೃಹತ್ ಆಸ್ಟರಾಯ್ಡ್, ಈಗಿರುವ ಮೆಕ್ಸಿಕೋದಲ್ಲಿ ಯುಕಟಾನ್ ಪೆನಿನ್ಸುಲಾದಲ್ಲಿ ತಾಕಿತ್ತು, ಚಕಕ್ಸ್ಯುಲಬ್ ಎಂಬ ಕ್ರೇಟರ್ ಅನ್ನು ರಚಿಸಿತು. ಈ ಹಿತವು ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆ ಮಾಡಿತು, ದೊಡ್ಡ ಹೊತ್ತಿ ಬೆಂಕಿಗಳು, ಸಮುದ್ರಮಟ್ಟದಲ್ಲಿ ಬದಲಾವಣೆಗಳು, ಮತ್ತು ಗುಡುಗು, ಇವುಗಳನ್ನು ಉಂಟುಮಾಡಿತು, ಅಲ್ಲದೆ ಮಹದ್ದೂರವಾದ ಧೂಳು ಮತ್ತು ಧೂಮಪಾನಗಳನ್ನು ವಾತಾವರಣಕ್ಕೆ ತಳ್ಳಿತು. 2. ಪರಿಸರ ವ್ಯತ್ಯಯ. ಆಧಾರಿತ ಆಗಿರುವ ಧೂಳು ಮತ್ತು ಧೂಮಪಾನವು ಬೃಹತ್ ಪ್ರಮಾಣದ ಸೂರ್ಯನ ಬೆಳಕನ್ನು ಅಡಗಿಸಿ, ಹೊರಗಿನ ತಾಪಮಾನವನ್ನು ಕಡಿಮೆ ಮಾಡಿತು, ಅಲ್ಲದೆ ಸಸ್ಯರಂಗವನ್ನು ಧ್ವಂಸ ಮಾಡಿತು. ಇದು ಪ್ರಾಣಿಗಳನ್ನು ಮತ್ತು ಸಸ್ಯಭಕ್ಷಕರನ್ನು ಅವಘಡಗೊಳಿಸಿತು, ಹೀಗಾಗಿ ಅವುಗಳಿಗೆ ಅವಲಂಬಿತ ಕಾರ್ನಿವೋರಾಗಳಿಗೂ ಇದು ಪ್ರಭಾವಿತವಾಯಿತು. 3. ಪರ್ವತಗತ ಕ್ರಿಯಾಶೀಲತೆ. ಅವುಗಳನ್ನು ಅನುಸರಿಸಿ, ಈಗಿನ ಭಾರತದಲ್ಲಿ ವಿಸ್ತೃತವಾದ ಜ್ವಾಲಾಮುಖಿ ಚಟುವಟಿಕೆಗಳು, ಡೆಕ್ಕನ್ ಡ್ರಾಪ್ಸ್ ಕೂಡ ಪ್ರಭಾವವನ್ನುಂಟು ಮಾಡಿದವು. ಈ ಸ್ಫೋಟಗಳಿಂದ ಗುಲಿಬಳ್ಳಿಗಳಾದ ಸಲ್ಫರ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ದೊಡ್ಡ ಪ್ರಮಾಣದ ಅನಿಲಗಳು ಹೊರಗೊಮ್ಮಲು ಕಂಡುಬಂದವು, ಇದರಿಂದ ಮತ್ತೆ ಪ್ರಪಂಚದ ತಾಪಮಾನ ತಗ್ಗಿಸಬಹುದು, ಹಾಗೂ ಜಗತ್ತಿನ ವಾತಾವರಣವು ದುರ್ಬಲವಾದಿತು. 4. ದೀರ್ಘಕಾಲಿಕ ಹವಾಮಾನ ಬದಲಾವಣೆ. ಆಸ್ಟರಾಯ್ಡ್ ಪ್ರಭಾವ, ಜ್ವಾಲಾಮುಖಿ ಸ್ಫೋಟಗಳು ಮತ್ತು ವಾತಾವರಣದ ವ್ಯತ್ಯಯಗಳ ಸಮ್ಮಿಲನದಿಂದ ತಾಪಮಾನಗಳಲ್ಲಿ ಬದಲಾವಣೆಗಳು, ತಂಪು ಫಾಲೋಡ್ ಬೈ ಬಿಸಿ, ಹುಟ್ಟಿಕೊಂಡವು. ಇದು ಜೈವ ವೈವಿಧ್ಯತೆಯ ರಾಸಿಕವಾಗಿ ಕುಂದುಕೊಂಡು ಹೋಯಿತು, ಅಲ್ಲಿ ಅನೇಕ ಪ್ರಾಣಿಗಳು, ಡೈನೋಸಾರ್ಗಳೊಂದಿಗೆ ಕೂಡ, ಬದುಕಲು ಕಷ್ಟಪಟ್ಟವು. 5. ಹೆಚ್ಚು ಕಾರಣಗಳು. ಕೆಲವು ವಿಜ್ಞಾನಿಗಳು, ಪರಿಧಿ ಮಟ್ಟದ ಬದಲಾವಣೆಗಳು, ನಿಷ್ಕಾಂತಿದಾಯತೆ ಅಥವಾ ರೋಗಗಳಂತಹ ಇತರ ಕಾರಣಗಳು ಕೂಡ ಡೈನೋಸಾರ್ಗಳ ನಾಶದಲ್ಲಿ ಪಾತ್ರವಹಿಸಬಹುದು ಎಂದು ಇಚ್ಛಿಸುತ್ತಾರೆ. ಆಸ್ಟರಾಯ್ಡ್ ಪ್ರಭಾವ ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳು ಸಂಯುಕ್ತವಾಗಿ ಒಂದು ರಿಡುಗು ಪ್ರಯತ್ನವನ್ನು ಸೃಷ್ಟಿಸಿತು, ಇದು ಡೈನೋಸಾರ್ಗಳನ್ನು ಮಾತ್ರವಲ್ಲದೆ ಹಲವಾರು ಇತರ ಪ್ರಾಣಿಗಳನ್ನು ಕೂಡ ನಾಶವಾಯಿತು. ಇದು ಮೆಸೋಜೋಯಿಕ್ ಯುಗವನ್ನು ಅಂತ್ಯಗೊಳಿಸಿತು ಮತ್ತು ಸಸ್ತನಕಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಪ್ರಪಂಚದಲ್ಲಿ ಉಚ್ಚಸ್ಥಿತಿಗೆ ಬಂದವು.